ಪ್ರಣಾಮಗಳು. ನನ್ನ ಎಲ್ಲ ಆತ್ಮಬಂಧುಗಳಿಗೆ ಅಂತರಾಳದ ಪ್ರಣಾಮಗಳು. ಇವತ್ತು 13/4/25. ನಿನ್ನೆ ಚೈತ್ರ ಪೂರ್ಣಿಮಾ ಮತ್ತು ಹನುಮಾನ್ ಜಯಂತ್ಯೋತ್ಸವ. ಯಾಕಂದರೆ ಹನುಮಾನ್ಜಿ ಬಂದು ಚಿರಂಜೀವಿಯರು, ಹಾಗಾಗಿ ಹನುಮಾನ್ಜಿಯ ಜಯಂತ್ಯೋತ್ಸವ. ಸೊ ತುಂಬ ಸುಂದರವಾಗಿ ದಿನ ಇತ್ತು. ನಾನು ಲಾಸ್ಟ್ ಟೈಮು ಶ್ರೀರಾಮನವಮಿ ದಿನ ನಂದು ಮತ್ತೆ ವಿಡಿಯೋ ಶುರು ಮಾಡಿದ್ವಿ. ಅವತ್ತು ರಾಮನವಮಿ ಬಗ್ಗೆ ಹೇಳಿದೆ. ಇವತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಈ ಸ್ಪೆಷಲ್ ಒಕೇಶನ್ಗೆ ನಾನೇನು ಮಾಡಿದೆ ಅಂತ ಅಂದ್ಬಿಟ್ಟು ಮತ್ತೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಸ್ಪೆಷಲಾಗಿತ್ತು. ನಿನ್ನೆ ಆಯುಷ್ ಟಿ ವಿನವರು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ 4 ದಿನದಿಂದ ನಡೆಸ್ತಾ ಇದ್ದಾರೆ. ಅದರಲ್ಲಿ ಗೋಪಾಲ್ಸ್ದು ವಾಕ್ ಫಾರ್ ಹೆಲ್ತ್, ಆರೋಗ್ಯದ ಕಡೆ ನಮ್ಮ ನಡಿಗೆ ಅಂತ ಒಂದು ಕಾರ್ಯಕ್ರಮ ಇತ್ತು. ಅದನ್ನು ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡಿದೆ. ಅದಾದಮೇಲೆ ಈ ಸುಂದರ ತಾಣಕ್ಕೆ ಬಂದಿದ್ದೀನಿ. ಇದು ನಾರಾಯಣಧಾಮ ಅಂತ ಅಂದ್ಬಿಟ್ಟು ಕುದುರೆಗೆರೆ ಹೆಸರುಘಟ್ಟ ರೋಡ್ ಕಡೆ ಇದೆ ಈ ಜಾಗ. ಸೊ ಇದು ಒಂದು ತುಂಬ ಸ್ಪೆಷಲ್ ಪ್ಲೇಸು. ನೋಡಿ ನೀವು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದ್ಬಿಟ್ಟು. ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಧ್ಯಾನ, ಸಂಗೀತ, ಇಲ್ಲೊಂದು ಸ್ಮಾಲ್ ಗುರುಕುಲ ಕೂಡ ನಡೆಯುತ್ತೆ. ಇಲ್ಲಿರೋದು ಆದಿಚುಂಚನಗಿರಿ ಮಠದಿಂದ ನಡೆಸ್ತಾ ಇರೋ ಸಂಸ್ಥೆ ಇದು. ಇಲ್ಲಿರೋ ಸ್ವಾಮೀಜಿಗಳು ಕೂಡ ಸಂಗೀತ ಪ್ರಿಯರು ಮತ್ತು ಸಂಗೀತ ಜ್ಞಾನ ಉಳ್ಳವರು. ಸೊ ನೆನ್ನೆ ಪೌರ್ಣಮಿಗೆ ಇಲ್ಲಿ ಸ್ಪೆಷಲ್ ಕಾರ್ಯಕ್ರಮ ನಡೀತು. ಒಂದು ಕಾಲೇಜ್ ಗೋಯಿಂಗ್ ಗರ್ಲ್, ಇಂಜಿನಿಯರ್ ಸ್ಟೂಡೆಂಟ್ ಅವಳು ಮೈಸೂರಿಂದ ಬಂದುಬಿಟ್ಟು ಇಲ್ಲಿ ಒಂದು ಸಂಗೀತ ಕಚೇರಿ ನಡೆಸ್ಕೊಟ್ಲು. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಹನುಮಾನ್ ಚಾಳೀಸ ಹಾಡಿದಂತೂ ಇಟ್ ವಾಸ್ ಸೋ ಬ್ಯೂಟಿಫುಲ್. ಮತ್ತು ರಾತ್ರಿಯೆಲ್ಲ ಧ್ಯಾನ. ಬಿಕಾಸ್ ನಾನು ಈ ಪ್ರೋಗ್ರಾಮ್ಗೆ ಇಲ್ಲಿ ಬಂದಿರೋದೇ 12th and 13th 2 ದಿನ ನಮ್ಮ ಪಿರಮಿಡ್ ಕಡೆಯಿಂದ ಒಂದು ಕಾರ್ಯಕ್ರಮ ಆಯೋಜಿಸಿದ್ರು. ಅದರಲ್ಲಿ ಧ್ಯಾನ. ಸೊ ನಾನು ಯಾವಾಗಲೂ ಧ್ಯಾನದ ಬಗ್ಗೆ ಹೇಳ್ತೀನಿ. ನಮ್ಮ ಒಂದು ಹೆಜ್ಜೆ ಅಂದರೆ ನಾವು ಉಸಿರಾಡ್ತಾ ಇದ್ದೀವಿ ತಾನೇ ಅಲ್ವಾ? ಸೊ ಉಸಿರು ಎಷ್ಟು ಮುಖ್ಯ ಇದೆ, ಆ ಉಸಿರು ಕಡೆ ಗಮನ ಕೊಡೋದೇ ಮೇನ್ ನಮಗೆ ಜೀವನದಲ್ಲಿ. ಸೊ ಅದಕ್ಕೆ ಒಂದು ಪೂರ್ತಿ ಕಾರ್ಯಕ್ರಮ ಇತ್ತು. ನಾನು ಪೂರ್ತಿ ನೈಟ್ ಧ್ಯಾನ ಮಾಡೋಕ್ಕೆ ಆಯಿತು. ಈಗ ಬೆಳಗ್ಗೆ ರೆಡಿಯಾಗಿ ನಿಮ್ಗಳ ಮುಂದೆ ಈ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ಮಾಲ್ ಹೆಜ್ಜೆ, ಫುಲ್ ರಾತ್ರಿ ಮಾಡಿ ಅಂತ ಏನು ಹೇಳಲ್ಲ. ಆದರೆ ಪೌರ್ಣಮಿ ಬಂದಾಗ, ಅಮಾವಾಸ್ಯೆ ಬಂದಾಗ ವೈಬ್ರೇಷನ್ಸ್ ಬೇರೆ ಇರುತ್ತೆ. ಎಕ್ಸಾಂಪಲ್, ನೀವು ಸಮುದ್ರ ನೋಡಿರ್ತೀರ, ನಿಮ್ಗೆ ಗೊತ್ತಾಗುತ್ತೆ ಸಮುದ್ರದಲ್ಲಿ ಅಲೆಗಳು ಎಷ್ಟು ಉಕ್ಕುತ್ತೆ. ಸಮುದ್ರ ಆ ಟೈಮಲ್ಲಿ ನಾವು ಹತ್ತಿರ ಹೋಗಬೇಡಿ ಅಂತ ಹೇಳ್ತೀವಿ. ಹಾಗೆ ನಮ್ಮಲ್ಲೂ ಮೇಲೆ ಕೀழே ಆಗ್ತಾನೇ ಇರುತ್ತೆ. ಬಿಕಾಸ್ ನಾವು ಪಂಚತತ್ವದಿಂದ ಆಗಿರೋರಲ್ವ. ಸೊ ನಮ್ಮಲ್ಲೂ ನೀರಿದೆ, ಅಂದರೆ ಬ್ಲಡ್ ಇದೆ. ಅದು ನೀರು ತಾನೆ, ಜಲ ಅಲ್ವಾ, ಅದನ್ನು ದ್ರವ ರೂಪ. ಸೊ ಆ ಥರ ಅದಕ್ಕೂ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅದಕ್ಕೆ ಪೌರ್ಣಮಿ ಅಮಾವಾಸ್ಯೆನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈಗೇನು ನಾವು ಸುಮ್ಮನೆ ಡೈಲಿ ರುಟೀನು ನನಗೆ ಟೈಮ್ ಇಲ್ಲ ಅಂತೂ ಆ ವರ್ಲ್ಡಲ್ಲೇ ಬದುಕ್ತಾ ಇದ್ದರೆ ನಮ್ಗೆ ಆ ಕನೆಕ್ಷನ್ ಸಿಗೋದಿಲ್ಲ. ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆ ಹತ್ತಿರ ಬಂದಾಗ ಹಿಂದೆ ಮುಂದೆ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇರುತ್ತೆ. ಡಿಫ್ರೆನ್ಸ್ ಆಫ್ ಏನಾದರೂ ಮನೇಲಿ ಚಿಕ್ಕ ಪುಟ್ಟ ವಿಷಯಕ್ಕೇ ಏನೋ ದೊಡ್ಡದಾಗ್ಬಿಟ್ಟಿರುತ್ತೆ. ಆ ಥರ ಆಗುತ್ತೆ. ಬಿಕಾಸ್ ಎಮೋಷನ್ಸ್ ವೇರಿ ಆಗುತ್ತೆ. ಆವಾಗ ನಾವು ಸ್ವಲ್ಪ ಸೈಲೆಂಟ್ ಆಗಿರೋದು, ನಮ್ಮನ್ನು ನಾವು ಅಬ್ಸರ್ವ್ ಮಾಡೋದು ಕಲಿತಾಗ ತುಂಬ ವೇರಿ ಆಗುತ್ತೆ. ನಾವು ಪ್ರಪಂಚದಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇದೆ. ಅದು ಪ್ರಕೃತಿ ಮತ್ತು ಪುರುಷ ಥರ. ಅದು ಕೂಡಿಲ್ಲ ಅಂದರೆ ಇದು ಆಗೋದಿಲ್ಲ. ಈ ಭೂಮಿನಲ್ಲಿ ನಮ್ಮ ಜೀವನ ನಡೆಯೋದಿಲ್ಲ. ಸೊ ಆ ರೀತಿ ಇರಬೇಕಾದ್ರೆ ತುಂಬಾ ಚೆನ್ನಾಗಿರೋದು ಆ ಬ್ಯಾಲೆನ್ಸಿಂಗ್. ಸೊ ಲೈಫಲ್ಲಿ ಬ್ಯಾಲೆನ್ಸಿಂಗ್ ವೆರಿ ಇಂಪಾರ್ಟೆಂಟ್. ಆವಾಗ ನಾವು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದಾಗ, ಎಗೇನ್ ಮತ್ತೆ ನಮ್ಮ ಉಸಿರು ಮೇಲೆ ನಾವು ಗಮನ ಕೊಡೋಕ್ಕೆ ಶುರು ಮಾಡಿದಾಗ, ಸೈಲೆಂಟಾಗಿರೋಕ್ಕೆ ಶುರು ಮಾಡಿದಾಗ, ಆ ಒಂದು ಹೆಜ್ಜೆನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಲಾಭ ಸಿಗುತ್ತೆ. ಸೊ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಆ ಒಂದು ಬದಲಾವಣೆ, ಅಂದರೆ ಒಂದು ಹೆಜ್ಜೆ ಎಗೇನ್ ಕಡೆ, ನಮ್ಮ ಉಸಿರಿನ ಕಡೆ ಗಮನ ಕೊಡೋದನ್ನು ಶುರು ಮಾಡಿದಾಗ, ಪೌರ್ಣಮಿ ಅಮಾವಾಸ್ಯೆಗೆ ವಿಶೇಷ ದಿನಗಳಲ್ಲಿ ಮತ್ತು ಈ ಥರ ಯಾರಾದರೂ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ರೆ ಅಂಥ ಜಾಗದಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಆ ವೈಬ್ರೇಷನ್ಸ್ ನೋಡಿ, ಆ ಜೀವನದಲ್ಲಿ ಆಗೋ ಬದಲಾವಣೆನ ನೋಡಿ, ನಾವೆಲ್ಲ ಬಂದಿರೋದು ಹ್ಯಾಪಿಯಾಗಿರೋದಕ್ಕೆ. ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಎವ್ರಿ ಟೈಮ್ ಅದನ್ನು ಹೇಳ್ತೀನಿ. ಆ್ಯಂಡ್ ಧೈರ್ಯಂ ಸರ್ವತ್ರ ಸಾಧನ. ನನ್ನ ಜೊತೆ ಯಾರು ಬಂದಿಲ್ಲ ಅನ್ನೋದೇನೂ ಇಲ್ಲ. ನಾವು ಹುಟ್ಟಿರೋದೊಬ್ಬರೇ, ಸಾಯೋದು ಒಬ್ಬರೇ. ಸೊ ಇಂಥ ಒಂದು ಕಾರ್ಯಕ್ರಮಗಳಿಗೆ, ಇಂಥ ಒಂದು ಜಾಗದಲ್ಲಿ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋಕೆ ಶುರು ಮಾಡಿದಾಗ ಲೈಫಲ್ಲಿ ಆಗೋ ಬದಲಾವಣೆಗಳನ್ನ ನೋಡಿ ಡೇ ಬೈ ಡೇ ಬಿಕಾಸ್ ಲೈಫ್ ಇರೋದು ತುಂಬ ದೊಡ್ಡದು. 120 ವರ್ಷ 150 ವರ್ಷ ಬದುಕುವಂಥ ಜೀವನ ನಾವೇನು ಮಾಡ್ತಾಯಿದ್ವಿ? ಬೇಡವ ಇಷ್ಟೇ ಅಂದರೆ ಸರಿ, ಅಷ್ಟೇ ಬದುಕಿ, ನಮ್ಗೆ ಇಷ್ಟೇ ವರ್ಷ ಅಂತ ಬದುಕಿ, ಬಟ್ ಖುಷಿಯಾಗಿ ಬದುಕ್ತಾ ಇದ್ದೀವಾ? ಅದೇಗೇನು ಇಂಪಾರ್ಟೆಂಟು. ಸೊ ಒಂದು ಹೆಜ್ಜೆ ಎಗೇನ್ ಒಂದನೇ ಗೂಡೋದು. ಸೊ ಮತ್ತೆ ನಮ್ಮ ಉಸಿರು ಕಡೆ ಗಮನ ಕೊಡೋಕ್ಕೆ ಶುರು ಮಾಡಿದಾಗ ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಪ್ರಣಾಮಗಳು.